ಏನ್ ನಡೀತು? ಈ ಮಚ್ಚು ಒಬ್ರನ್ನ ಕಡ್ದು ಹಾಕಿದೆ ಯಜಮಾನ್ರೆ. ಹೇಳಿಲ್ವಾ ನಮ್ಮ ಅಕ್ಕ ಕೊಲೆ ಮಾಡಿದಾಳೆ ಅಂತ? ಸಾಯಿಸಿದ್ದು ನಾನಲ್ಲ, ಗಾಯತ್ರಿ ದೇವಿಯ ಮೋರು. ಗಾಯತ್ರಿ ಅಕ್ಕ ಈ ಮಚ್ಚ ತಗೊಂಡು ಕಡ್ದು ಹಾಕದ್ಲ. ಅಮ್ಮ, ನಿಮ್ಮಂತಾನೆ ಕೊಚ್ಚಬೇಕಿರೋದು. ಇರುವೆಗೂ ಹಾನಿ ಮಾಡದೇ ಇರೋಂಥ ಅಮ್ಮ ಪ್ರಹಾರ ಮಾಡಿದಾಳೆ ಅಂದರೆ ಸತ್ತವನು ಯಾರೋ ತುಂಬ ದೊಡ್ಡ ತಪ್ಪೇ ಮಾಡಿರಬೇಕು. ಹೌದು ಯಜಮಾನ್ರೆ, ಗಾಯತ್ರಿ ಪುಟ್ಟಿನ ಬಲಿ ತಗೋಬೇಕು ಅಂತ ಅಂದ್ಕೊಂಡವ್ರನ್ನ ಕಡ್ದು ಹಾಕ್ಬಿಟ್ರು ಅಮ್ಮೋರು. ಯಾರದ್ಗೆ ಆ ರಾಕ್ಷಸ? ರಕ್ತಪುಂಜ. ಅಯ್ಯೋ, ಅವ್ರು ಬಿದ್ದೇ ಹೋದ್ರು. ಸೋನಾ ಬಿದ್ದೋದ್ಲು. ಏನಾಯ್ತು? ಆಂಟಿಜಿ, ಆಂಟಿಜಿ, ಊಟೋಜಿ. ಸೋಫಾಲ್ ಕೂರಿಸಿ ಅವ್ರಿಗೆ ನೀರು ಕುಡಿಸು. ಸರಿ. ಸೋನಾಲಿ ಎದ್ದೇಳಿ ಆಂಟಿ. ನಿಧಾನ, ಹುಷಾರು, ಕೂತ್ಕೊಳ್ಳಿ. ಸೋನಾ, ಪೀನಾ, ಪಾನಿ ಡ್ರಿಂಕೋ. ಲೋ ಬಿ ಪಿ ಏನಾದ್ರೂ ಇದೆಯಾ? ನಮ್ಮ ಅತ್ತೆಗೆ ಪಾಪ ಹೈ ಬಿ ಪಿ ಇದೆ. ನನ್ನ ವಿಷಯ ಬಿಟ್ಬಿಡಿ, ಈಗ ಅವಳ ಆರೋಗ್ಯ ಮುಖ್ಯ. ರಕ್ತಪುಂಜ ಅನ್ನೋ ಮಂತ್ರವಾದಿನ ಗಾಯತ್ರಿ ಅಮ್ಮವರು ಮಚ್ಚಿಂದ ಕಡ್ದು ಹಾಕಿದ್ರು ಅನ್ನೋ ಮಾತು ಕೇಳ್ತಿದ್ದ ಹಾಗೆ ಇವರು ಭಯ ಪಟ್ಕೊಂಡಿರೋ ಹಾಗಿದೆ ಅಷ್ಟೇ. ನನಗೆ ಸಾರಂದ್ರೆ ಭಯ. ಯಾಕೆ? ಖಾರ ಇರತ್ತೆ ಅಂತನಾ? ಏಯ್, ಅದು ಹಾಗಲ್ವೇ? ಅಲ್ಲ, ಸಾವು ಅಂದ್ರೆ ಭಯ ಇರಲ್ವಾ? ನಿಂಗೆ ತುಂಬಾನೇ ಅರ್ಥ ಆಗತ್ತೆ ಅಲ್ಲವಾ? ತುಂಬಾ ಸಿಂಕಲ್ ಇದಾರ ಅನ್ಸತ್ತೆ. ಎಷ್ಟೇ ಆದ್ರೂ ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೋನಾಲಿ ಬಿಂದ್ರೆನಾ ಮಾಡ್ಕೋಬೇಕಂತಿದಾರಲ್ಲ. ವ್ಯಾಪಾರ ಗೊತ್ತಿಲ್ಲ, ಈ ವ್ಯವಹಾರ ಬೈಗಾಗ್ತಿದೆ. ಭಯ ಪಡಬೇಡಿ. ಗಾಯತ್ರಿ ಅಮ್ಮವರು ಆ ದುಷ್ಟನ್ ಸಾಯಿಸಿ ಬಲಿ ತಗೊಂಡ್ಮೇಲೆ ಈ ಮಚ್ಚು ನನಗೆ ಕೊಟ್ಟು ರಕ್ತ ಗುಹೆಯಿಂದ ಹೊರಗೆ ಹೋಗಕ್ಕೆ ಹೇಳಿದ್ರು. ಅದ್ಗೆ ರಕ್ತ ಗುಹೆಗೆ ಹೋಗಿದ್ರಾ? ಅದೆಲ್ಲಿದೆ? ಗೊತ್ತಿಲ್ಲ ವಿಕ್ರಾಂತ್ ಅವ್ರೆ. ಕತ್ಲಲ್ಲಿ ಮಗು ನೆತ್ಕೊಂಡು ನಡ್ಕೊಂಬಂದೆ. ಕೈಯಲ್ಲಿ ಮಚ್ಚು, ಗುಂಡ್ಗೇಲಿ ಧೈರ್ಯ, ಇದೆಲ್ಲದ್ರ ಜೊತೆ ಗಾಯತ್ರಿ ಅಮ್ಮವರು ನನ್ನ ಜೊತೆ ಇದ್ದಾರೆ ಅನ್ನೋ ನಂಬಿಕೆ, ವಿಶಾಲಾಕ್ಷಮ್ನವ್ರ ಕೃಪೆ. ಕ್ಷೇಮವಾಗಿ ಮನೆಗೆ ಬಂದ್ವಿ. मैं घर जाता हूँ. ಬೇಡ. ಭಯ ಕಡಿಮೆ ಆಗಿ ನನ್ನ ಆತಿಥ್ಯನ ಸ್ವೀಕರಿಸಿ ಸಂಜೆ ಹೊರಡಿ. ನೈನಿ ಆರ್ಡರ್ ಹಾಕಿದ್ಲು ಅಂದ್ರೆ ಫಾಲೋ ಮಾಡ್ಬೇಕಾದ್ದೆ. ನೀನೇನು ಊಟನೇ ಮಾಡಲಿಲ್ಲ? ಹೌದು ರೀ, ಅದಾಗಿರ್ಲಿ, ನೀವ್ ನನ್ ಬಗ್ಗೆ ಕೇರ್ ಮಾಡಿ ಕೇಳಿದ್ದು
ನಂಗೆ ತುಂಬಾ ಖುಷಿ ಆಗ್ತಿದೆ. ನಿನ್ ತಲೆ ಏನು ತಿಂದೇನೆ ಆ ಕಡೆ ಈ ಕಡೆ ತಿರ್ಗಾಡ್ತಿದ್ಯಲ್ಲ, ನಿನ್ನೆ ರಾತ್ರಿ ತಿಂದಿದ್ದು ಇನ್ನ ಕರ್ಗಿಲ್ವೇನೋ ಅಂತ ಕೇಳ್ದೆ. ಈ ವ್ಯಂಗ್ಯಕ್ಕೇನು ಕಡಿಮೆ ಇಲ್ಲ. ನಾನ್ ಸುಮ್ನೆ ನಡೀತಿಲ್ಲ. ನನ್ ತಲೆಯಲ್ಲಿ ಓಡ್ತಿರೋ ಯೋಚನೆ ಎಷ್ಟ್ರ ಮಟ್ಟಿಗೆ ಸರಿ ಅಂತ. ಏನೋ ಅದು ನಮ್ ನೈನಿ ಅಕ್ಕನ್ ಬಗ್ಗೆ. ಹಾಗ್ಬಿಟ್ರೆ ನೀನ್ ಇನ್ನೇನು ಯೋಚಿಸಲ್ಲ ಅಂತ ಗೊತ್ತಲ್ಲ. ನಾನ್ ಹೇಳೋದ್ನ ಪೂರ್ತಿಯಾಗಿ ಕೇಳ್ರಿ. ಸರಿ ಹೇಳು. ತಕ್ಷಣ ಪೊಲೀಸ್ನ ಕರ್ಸಿ ಎನ್ಕ್ವೈರಿ ಮಾಡಿಸೋದೇ ಒಳ್ಳೇದು ಅನ್ಸತ್ತೆ. ಯಾವ್ದ್ರ ಬಗ್ಗೆ? ರಕ್ತ ಗುಹೆಯಲ್ಲಿ ಮಂತ್ರವಾದಿನ ಗಾಯತ್ರಿ ಅತ್ತೆ ಕತ್ತಿಯಿಂದ ಕಡ್ದು ಹಾಕಿದ್ರು ಅಂತ ನಿಮ್ ಅತ್ಗೆ ಹೇಳಿದ್ರಲ್ವಾ? ಅಫ್ಕೋರ್ಸ್, ಆ ಮಚ್ಚನ್ ಕೂಡ ಕೈಯಲ್ಲಿ ಹಿಡ್ಕೊಂಡೇ ಬಂದಿದಾರಲ್ಲ ಅವರು. ಹತ್ರ ಬನ್ರಿ. ಕಚ್ಚಲ್ಲ ತಾನೆ? ನಾನೇನ್ ಪ್ರಾಣಿನಾ? ನಿನಗೆ ಗೊತ್ತಾಗ್ಬೇಕದು, ನನಗೆ ಕೇಳ್ತಿದ್ಯಾ? ಅಬ್ಬಾ, ಆಮೇಲೆ ಜೋಕ್ ಮಾಡ್ರಿ. ಅವ್ನ್ ಯಾವನ್ನೋ ನೈನಿ ಅಕ್ಕನೆ ಕೊಂದ್ಬಿಟ್ಟು ಪಾಪ ಗಾಯತ್ರಿ ಅತ್ತೆ ಮೇಲೆ ಆರೋಪ ಹೊರಿಸ್ತಿದ್ದಾಳೆ ಅಂತ ನನ್ಗೆ ಅನುಮಾನ ಬರ್ತಿದೆ. ಏನಂತೀರಾ? ಕರಿಬೇಕಾಗಿರೋದು ಪೊಲೀಸವ್ರನ್ನಲ್ವೇ, ಹುಚ್ಚಾಸ್ಪತ್ರೆ ಅವ್ರನ್ನ. ಯಾಕೋ ನಾ ಈ ಥರ ನಿನ್ನ ಎಳ್ಕೊಂಡೋಗೋದಕ್ಕೆ. ನನಗೇನಾಯ್ತು ಅಂತ ಹಾಗಂತೀರಾ ನೀವು? ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅನ್ಯಾಯವಾಗಿ ಸಾಯಿಸ್ತಿದ್ದವ್ರನ್ನ ಮುಗಿಸಿರೋ ನಮ್ ಗಾಯತ್ರಿ ದೊಡ್ಡಮ್ಮನ ಹೊಗಳೋದ್ ಬಿಟ್ಟು ನೈನೇ ಅದಕ್ಕೆ ಮೇಲೆ ಆಪಾದನೆ ಹೊರಿಸ್ತೀಯ? ನನ್ನ ಅನುಮಾನ ನಿಮ್ಗೆ ನಿಜ ಅಂತ ಅನಿಸ್ತಾ ಇಲ್ವಾ? ನಮ್ಮ ಅಕ್ಕನ ಮುಖದ ಮೇಲೆ ರಕ್ತ ಚಿಮ್ಮಿದೆ, ಅದನ್ ಗಮನಿಸಿದ್ರಾ? ಚಿಕನ್ ಶಾಪಲ್ಲಿ ಕೆಲಸ ಮಾಡೋರ್ಗೂ ಕೂಡ ರಕ್ತ ಅಂಟ್ಕೊಳ್ಳುತ್ತೆ ಕಣೆ. ಹಾಗಂತ ಇಲ್ದಿರೋ ಅನುಮಾನಗಳಿಂದ ಕಂಪ್ಲೇಂಟ್ ಕೊಟ್ರೆ ನಿನ್ನೆ ಒಳಗಡೆ ಹಾಕ್ತಾರೆ. ಸರಿ ಬಿಡಿ, ನಾಳೆ ಪೇಪರ್ ಅಲ್ಲಿ ದೊಡ್ಡದಾಗಿ ಹೆಡ್ಲೈನ್ಸ್ ಬಂದಾಗ ಆಗಿ ಕೇಸು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಪೇಪರಲ್ಲಿ, ಟಿವಿಲಿ ಎಲ್ಲೂ ಇದ್ರ ಬಗ್ಗೆ ಬರಲ್ಲ. ಯಾಕೆ? ರಕ್ತ ಗುಹೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮಗ್ ಗೊತ್ತಲ್ವಾ? ಅದೇನಾದ್ರೂ ನೀನು ಹೋಗೋ ಬ್ಯೂಟಿ ಪಾರ್ಲರ್ ಅನ್ಕೊಂಡಿದ್ಯಾ? ನೈನೇ ಅದಕ್ಕೆ ಹೇಗ್ ಬಂದ್ರು ಹೇಗ್ ಹೋದ್ರು ಅಂತ ಗೊತ್ತಿಲ್ಲ ಅಂತಿದ್ದಾರೆ. ನಮ್ಮ ಅಕ್ಕಂದು ಬರೀ ಕಟ್ಟುಕತೆ. ಹಾಗಾಗಿ ಅದನ್ನ ಒಂದು ಕತೆ ಅನ್ಕೊಂಡು ಈ ವಿಷಯನ ನೀನು ಇಲ್ಲಿಗೆ ಮರ್ತ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಮಂತ್ರವಾದಿನ ಕಡ್ದಾಕಿದ್ ಮಚ್ಚು ಈಗ ಈ ಮನೇಲೇ ಇದೆ, ಮತ್ತೆ ಯೂಸ್ ಮಾಡ್ಬೇಕಾಗುತ್ತೋ ಏನೋ? ಗಾರ್ಡನ್ಗೆ ಹೋಗಿ ಹೂ ಕೀಳಕ್ಕಾಗಲ್ಲ ಆದ್ರೆ ಮಚ್ ತಗೊಂಡು ಕಡ್ದ್ ಬಿಡ್ತಾರಂತೆ ಇವರು. ಅಷ್ಟಕ್ಕೂ ಆತ್ಮ ಎಲ್ಲಾದ್ರೂ ಅಷ್ಟು ದೊಡ್ಡ ಕತ್ತಿ ಎತ್ತಕ್ಕಾಗತ್ತಾ? ಹಾಗನ್ಕೊಂಡಿದ್ದಕ್ಕೇನೆ ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ. ದೊಡ್ಡಮ್ಮನ ಆತ್ಮ ಮರ್ಡರ್ ಮಾಡಿರೋದ್ರಿಂದ ಪೊಲೀಸ್ನವರು ಕೇಸ್ನ ಯಾರ ಮೇಲೆ ಹಾಕ್ತಾರೆ? ಯಾರು ಹಿಡ್ಕೋತಾರೆ? ಲಾಜಿಕ್ ಅರ್ಥ ಆಯ್ತಾ? ನೈನಿ, ರಕ್ತ ಅಂಟಿದ್ ಮಚ್ಚನ್ನ ನೀನ್ ಕ್ಲೀನಾಗಿ ತೊಳ್ದಿದ್ಯಾ. ಒಂದು ಮಾರ್ಕ್ ಇಲ್ದೇ ಇರೋ ಹಾಗೆ ನಾನು ಕ್ಲೀನಾಗಿ ಒರೆಸಿದೀನಿ. ಅದಕ್ಕೆ ಕುಂಕುಮ ಹಚ್ಬೇಕಷ್ಟೇ. ಆ ಕೆಲ್ಸನ ಚಿಕ್ಕಪ್ಪಂಗೆ ಒಪ್ಸೋಣ ಅಕ್ಕ. ನಾನು ಮಚ್ಚಷ್ಟು ಉದ್ದ ಇದ್ದೀನಮ್ಮ, ನನ್ನ ಯಾಕಮ್ಮ ಇನ್ವಾಲ್ವ್ ಮಾಡ್ತೀಯ? ಶಾಂತಿ ಪೂಜೆ ಮಾಡ್ಬೇಕು ಚಿಕ್ಕಪ್ಪ, ಬನ್ನಿ. ನೈನಿ, ಒಂದು ನಿಮಿಷ. ನೀವು ಹೋಗಿದ್ದ ಜಾಗದಲ್ಲಿ ಏನು ನಡೀತು ಅಂತ ಹೇಳು. ಅಷ್ಟಕ್ಕೂ ಅಲ್ಲಿ ಹೇಗೆ ಹೋದೆ ಅಮ್ಮ? ಮಂಚದ ಮೇಲೆ. ಮಂಚದ ಮೇಲೆ ಹೇಗೆ ಹೋಗ್ತೀಯಾ? ಅದಕ್ಕೆ ಟೈರ್ ಇದೆ ಅಂತನೋ ರೆಕ್ಕೆ ಇದೆ ಅಂತನೋ ನೀವೇನಾದ್ರೂ ಭ್ರಮೆ ಪಟ್ರೆ ಮಿಸ್ಟೇಕ್ ಮಾಡ್ಕೊಂಡಾಗೆ. ಸಿಂಗಲ್ ಬೆಡ್ ಕಾಟ್, ಅದ್ರ ಮೇಲೆ ಗಾಯತ್ರಿ ಪುಟ್ಟಿನ ಇವಳು ಮಲಗಿಸಿ ನೈನಿ ಅಡ್ಗೆ ಮನೆಗೆ ಹೋಗ್ಬೇಕೋ ಬೇಡವೋ ಅಂತ ಅಲ್ಲಿಗೆ ಹೋದ್ಲೋ ಇಲ್ವೋ. ಈ ಕಡೆ ಮಂಚ ಟೇಕ್ ಆಫ್ ಆಯ್ತಂತೆ. ಚಿತ್ರ ವಿಚಿತ್ರವಾಗಿದೆಯಲ್ಲ. ಹೌದು, ಆ ಕ್ಷಣ ನಾನು ಕೂಡ ನಂಬಲಿಲ್ಲ. ಆದರೆ ಮರುಕ್ಷಣ ಗಾಯತ್ರಿ ಪುಟ್ಟಿಗೋಸ್ಕರ ಮಂಚಾನ ಹಿಡ್ಕೊಂಡು ಹತ್ಬಿಟ್ಟೆ. ಗಾಳಿಲಿ ತೇಲ್ತಾ? ಹೌದು ವಿಶಾಲ್, ನಾನು ಇದ್ದಿದ್ರೆ ಹೈ ಜಂಪ್ ಮಾಡಿ ಗಗನ ವಿಹಾರ ಮಾಡ್ತಿದ್ದೆ.
ಅದಷ್ಟು ಸುಲಭ ಅಲ್ಲ ಅಕ್ಕ. ಎಲ್ಲ ಕಡೆ ಕತ್ಲು, ಜೋರ್ ಗಾಳಿ, ಆಕಾಶದಲ್ಲಿ ಚಂದ್ರ ನಕ್ಷತ್ರನ ಬಿಟ್ಟು ಏನು ನನಗೆ ಕಾಣಿಸ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸಿಂಹದ ಬಾಯಿ ತರ ಇರೋ ಗುಹೆಗೆ ಮಂಚ ಹೋಯ್ತು. ಮಂತ್ರ ಹೇಳ್ತಿರೋ ಮಂತ್ರವಾದಿ ಕಾಣಿಸ್ಕೊಂಡ. ರಕ್ತ ಚಾಮುಂಡಿ ಅಮ್ಮವ್ರನ್ನ ಬೇಡ್ಕೋತಿದ್ದ. ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಗಾಯತ್ರಿ ಪುಟ್ಟಿನ ತಗೊಂಡು ಹೊಟ್ಟೋದ. ಆಂ ಕ್ರೂಂ ಕ್ರೀಂ ಆಂ ಪಟ್ ಸ್ವಾಹ. ಮೈ ಗಾಡ್, ನೀನ್ ಸುಮ್ನಿರಲ್ವಲ್ಲ ನೈನಿ? ತಡಿಯೋಣ ಅಂತ ಮುಂದೆ ಹೆಜ್ಜೆ ಇಡ್ತಿದ್ದ ಹಾಗೆ ಬೆಂಕಿ ತಡೆದ್ಬಿಡ್ತು. ಪುಟ್ಟಿ, ಇನ್ನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋಕೆ ಆಗಲ್ಲ ಅಂತ ಅನ್ಕೊಂಡಾಗ ವಿಶಾಲಾಕ್ಷಮ್ಮನವರೇ ಬಂದ ಹಾಗೆ ಗಾಯತ್ರಿ ಅಮ್ಮವರು ಅಲ್ಲಿಗೆ ಬಂದ್ರು. ಭಯ ಪಡ್ಬೇಡ ನೈನಿ. ನಮ್ಮಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಮ್ಮಮ್ಮನೇ ಬಂದಿದ್ದಾರೆ. ಸ್ವಾಮೀಜಿ ಕೊಟ್ಟಿದ್ದ ಮಂತ್ರ ಪುಷ್ಪದಿಂದ ಆ ಮಚ್ಚನ್ನ ಮುಟ್ಟಕ್ಕಾಯ್ತು. ಗಾಯತ್ರಿ ಅಮ್ಮವರು ಅದನ್ನ ತಗೊಂಡು ರಕ್ತಪುಂಜ ಅನ್ನೋ ಮಂತ್ರವಾದಿನ ಒಂದೇ ಏಟಿಗೆ ಮಾವ 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 ರಿಲ್ಯಾಕ್ಸ್. ಚಿಕ್ಕಪ್ಪ ಚಿಕ್ಕಪ್ಪ ಮಾವ ಚಿಕ್ಕಪ್ಪ ನನ್ಗೇನು ಆಗಿಲ್ಲ ತಾನೆ, ಇನ್ನು ಜೀವಂತವಾಗಿದ್ದೀನಲ್ಲ ನಾನು. ಮಾವ ಆ, ತುಂಬಾ ಡೀಪಾಗಿ ಇನ್ವಾಲ್ವ್ ಆದ್ರಿ ಅನ್ಸತ್ತೆ. ರಿಲ್ಯಾಕ್ಸ್. ಎಂತ ಸಾಹಸ ಮಾಡಿದ್ಯಮ್ಮ. ಕೇಳ್ತಾ ಇದ್ರೇನೆ ನನ್ನ ತಲೆ ತಿರುಗ್ತಾ ಇದೆ. ಅಲ್ಲ ಅಷ್ಟೊಂದೆಲ್ಲ ರಕ್ತ ನೋಡಿ ಧೈರ್ಯವಾಗಿ ಹೋರಾಡಿ ಮತ್ತೆ ಮನೆಗೆ ಬಂದಿದ್ಯಲ್ಲ, ನಿಜವಾಗ್ಲೂ ಗ್ರೇಟ್ ಅಮ್ಮ. ಮಗಳನ್ನ ಕಾಪಾಡಬೇಕು ಅಂತ ತಾಯಿ, ಸೊಸೆನ ಕಾಪಾಡಬೇಕು ಅಂತ ಅತ್ತೆ, ಮತ್ತೆ ಅತ್ತೆ ಮಗಳಾಗೋದು, ಮಗಳೇ ಅತ್ತೆ ಆಗಿ ಸೊಸೆಗೆ ಸಹಾಯ ಮಾಡಿ. ಅದಕ್ಕೆ ಕೂಲ್. ಅಂತೂ ಇಂತೂ ಆ ಮಂತ್ರವಾದಿ ನಾಶ ಆದ ಅಂತ ಹೇಳಿ. ಅಮ್ಮ ತಾಯಿ, ಬೇಗ ಪೂಜೆ ಮಾಡೋಣ ನಡೀರಿ. ಅಲ್ಲಿವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ. ಸರಿ. ಇನ್ಯಾಕದನ್ನ ಹಾಕೊಂಡಿದ್ದೀರಾ? ಕಣ್ ಕಾಣ್ದವ್ರವ್ರ ತರ ತೆಗಿರಿ ಅದನ್ನ. ಚೆನ್ನಾಗೇ ಇದೆ ಕಣೋ ಅಯೋಗ್ಯ. ನಿನಗ್ ಸೂಟ್ ಆಗುತ್ತೆ ಗಂಟೆ ಅಮ್ಮ. ಸೂಟ್ ಆಗೋದಲ್ಲ ಮಾಮ್, ರಕ್ತ ಗುಹೆಯಲ್ಲಿ ಬೇಟೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ನೀವು. ಆ ಗಾಯತ್ರಿ ಪುಟ್ಟಿದು ಗ್ರಹಗತಿ ಚೆನ್ನಾಗಿದೆ. ಅವಳನ್ನ ರಕ್ತ ಚಾಮುಂಡಿ ಪಾದದ ಹತ್ರ ಮಲಗಿಸಿದ್ರೆ ರಕ್ತಪುಂಜ ಮಹಾಶಕ್ತಿ ಇರೋ ಮಂತ್ರವಾದಿ ಆಗ್ತಾನೆ ಅನ್ಕೊಂಡೆ. ಗಾಯತ್ರಿ ಅಕ್ಕನ ಆತ್ಮವನ್ನ ಬಂಧಿಸ್ತೀನಿ ಅಂತಾನು ಹೇಳಿದ್ದೆ. ಅದನ್ನೇ ಹೇಳ್ತಾ ಇದ್ದೀನಿ ತಿಲೋತ್ತಮ್ಮ. ಆ ಒಂದೇ ಒಂದ್ ಕೆಲ್ಸನಾದ್ರೂ ಸರಿಯಾಗಿ ಆಗಿದ್ದಿದ್ರೆ ಯಾರನ್ನ ಹೇಗ್ ಬೇಕಾದ್ರೂ ಆಟ ಆಡಿಸ್ಬೋದಾಗಿತ್ತು. ಸಂಪೂರ್ಣ ಆಗ್ಲಿಲ್ಲ ಆದ್ರೆ ಕೋಳಿ ಹುಂಜ ರಕ್ತದಲ್ಲಿ ಮುಳುಗಂಗಾಯ್ತು. ಕೋಳಿ ಹುಂಜ ಅಲ್ಲ ಕಣೋ, ದಿಣ್ಣೆ. ರಕ್ತಪುಂಜ. ದಿಣ್ಣೆನಾ? ಹಾಗಂದ್ರೆ ಅದೊಂದ್ ಬೈಗುಳ. ಅದೆಲ್ಲ ಬೇಡ ಇವಾಗ. ಬೈಯೋ ಚೆನ್ನಾಗಿ ಬೈತೀರಾ? ಮೊದಲು ನಿನ್ ಶಕ್ತಿ ಏನು ಅಂತ ಸ್ವಲ್ಪ ತೋರಿಸಿ. ತೋರಿಸ್ತೀನಿ. ಕೋಲ್ ಹಿಡ್ಕೊಂಡು ತೋರಿಸ್ತೀನಿ ಅಂದ್ರೇನು? ಇದು ಕೋಲ್ ಅಲ್ಲ ಕಣೋ, ಕೋತಿ ಮುಖದವನೇ.
ಮಂತ್ರದಂಡವನ್ನ ಈ ರೂಪಕ್ಕೆ ಬದಲಾಯಿಸಿ ಕೈಯಲ್ಲಿ ಹಿಡಿದು ಬಂದಿದ್ದೀನಿ. ಅಯ್ಯ ನಾನೇನೋ ಐಸ್ ಕ್ಯಾಂಡಿ ಕಡ್ಡಿ ಅನ್ಕೊಂಡಿದ್ದೆ ಬಿಡಿ. ಹಾ, ನೀನ್ ಅತಿಯಾಗಿ ಮಾತಾಡಿದ್ರೆ ನಿನ್ ಬಾಯಲ್ಲಿಡ್ತಾಳೆ ಕೋಲನ್ನ. ಬಾಯಿ ಮುಚ್ಕೊಂಡಿರ್ತೇನೆ ಬಿಡಿ. ಮಾಮ್ ಅದೇನ್ ಪ್ಲಾನ್ ಅಂತ ಹೇಳಿ. ರಕ್ತಪುಂಜನ ಗಾಯತ್ರಿ ದೇವಿ ಕೊಂದು ಹಾಕಿದ್ಲು ಅನ್ನೋ ಮಾತು ಕೇಳಿದ ತಕ್ಷಣ ನಾನು ಎದೆ ಒಡೆದು ಕೆಳಗ್ ಕುಸಿದ್ ಬಿದ್ದೆ. ನನ್ನ ಬಲಭುಜ ಮುರಿದಂಗನ್ನಿಸ್ತು ನನಗೆ. ಈಗ ನಾನು ಪ್ರತೀಕಾರನ ತೀರಿಸ್ಕೊಳ್ಳೇಬೇಕು. ಯಾರ ಮೇಲೆ ಅಟ್ಯಾಕ್ ಮಾಡ್ತೀಯಾ? ನಯನಿ ಮೇಲೆನಾ? ತಾಯಿನ ಮಗುನ ಅದನ್ನೇ ಯೋಚಿಸ್ತಿದ್ದೀನಿ. ನೈನಿ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ನಿಮ್ಮಷ್ಟ ಏಟಿರೋದು ಅಂತ ಲೈಟಾಗಿ ತಗೊಂಡೇನು ತಿಟ್ಕೋ. ತಂದಿರೋ ಕತ್ತಿಯಿಂದ ನಿಮ್ಮ ಕತ್ತನ್ನು ಕತ್ತರಿಸಿ ದೂರ ಬಿಸಾಕ್ತಾಳೆ. ನೀವು ನೋಡ್ತಿರೋ ಕಣ್ ಮಾತ್ರ ಹಾಗೇ ಇರುತ್ತೆ. ಕಂಟಿನ್ಯೂಟಿ ಅಲ್ವಾ? ಗಂಟೆ ಅಮ್ಮನ್ನ ಭಯಪಡಿಸ್ತೀಯ ವಲ್ಲಭ. ನನ್ನನ್ನ ನಿರುತ್ಸಾಹ ಮಾಡಿ ಈಗ ನನಗೂ ಶತ್ರು ಆಗಿರೋ ನೈನಿನ ಏನಾದ್ರೂ ಹೊಗಳಿದ್ರೆ ನಾನೇನು ಗಾಬರಿ ಮಾಡ್ಕೊಳ್ಳಲ್ಲ ಕಣೋ ವಲ್ಲಭ. ಕರುನ ಕರ್ಕೊಂಡು ಹೋದ್ರೆ ತಾಯಿ ಹಸು ಹಿಂದೆ ಬರುತ್ತೆ. ಹಾಗೆ ಗಾಯತ್ರಿ ಪುಟ್ಟಿನ ಹೊಸಲು ದಾಟ್ಸಿದ್ರೆ ಸಾಕು, ನೈನಿ ಕೂಡ ಆಚೆ ಬರ್ತಾಳೆ. ಆಗ ನನ್ನ ಪ್ರತಾಪನ ತೋರಿಸ್ತೀನಿ. ಅಯ್ಯೋ ನನ್ನ ಪ್ರೀತಿ ಸೋನಾಲಿ ಬಿಂದ್ರೆ, ಗಾಯತ್ರಿ ಚೋಟ್ ಮೆಣಸಿನ್ಕಾಯಿ. ನಾನು ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಕರೆದ್ರೆ ತೆಗೆದು 2 ಬಿಡ್ತಾಳೆ ನಿಮ್ಗೆ. ಹೌದು ಗಂಟೆ ಅಮ್ಮ, ಆ ಮಗು ಯಾರನ್ನು ಅಷ್ಟು ಸುಲಭವಾಗಿ ನಂಬಲ್ಲ. ಅದಕ್ಕೆ ತಂದಿದ್ದೀನಿ ಈ ದಂಡನ. ಅದಕ್ಕೆ ತೂತ್ ಮಾಡಿ ಫ್ಲೂಟ್ ತರ ಊದಿದ್ರೆ ಮಗು ಪರವಶ ಆಗಿ ನಿಮ್ ಹಿಂದೆನೇ ಬರುತ್ತಾ? ಅಷ್ಟು ಕಷ್ಟ ಪಡೋದ್ ಬೇಕಿಲ್ಲ. ಈ ದಂಡ ಆ ಮಗು ಕೈಗೆ ಸಿಕ್ಕಿದ್ರೆ ಅದಾದ್ಮೇಲೆ ನನ್ನ ವಶಕ್ಕೆ ಸಿಕ್ಕಾಕೊಳತ್ತೆ. ಕೋಲ್ ಹಿಡ್ಕೋ ಅಂದ್ರೆ ನಯನಿಗೆ ಅನುಮಾನ ಬರುತ್ತಲ್ವಾ? ಚಿಕ್ಕ ಮಕ್ಕಳನ್ನ ಹೇಗ್ ವಶೀಕರಣ ಮಾಡೋದು ಈ ಗಂಟೆಗೆ ಚೆನ್ನಾಗಿ ಗೊತ್ತು ತಿಲೋತ್ತಮ್ಮ. ಏನ್ ಮಾಡ್ತಿದ್ದೀರಾ ಅಕ್ಕ? ಪೂಜೆ. ಗಾಯತ್ರಿ ಅತ್ತೆಗ? ನಿನ್ನ ತಲೆ ದೊಡ್ಡಮ್ಮಗೆ ಯಾಕೆ ಪೂಜೆ ಮಾಡ್ತಾರೆ? ಫೋಟೋ ಹತ್ರ ಏರ್ಪಾಡು ಮಾಡಿದ್ರೆ ಸುಮನ ಹಾಗೆ ಅನ್ಕೊಂಡಿದ್ದಾಳೆ ಅನ್ಸುತ್ತೆ ಕಣ. ತಪ್ಪು ತಿಳ್ಕೊಂಡಿದ್ದಾಳೆ. ರಕ್ತ ಪುಂಜ ಏನು ನರರೂಪ ರಾಕ್ಷಸನ್ನ ಕಡ್ದು ಹಾಕಿರೋ ಮಚ್ಚನ್ನ ನೈನಮ್ಮ ನೀಟಾಗಿ ತೊಳೆದಿದ್ದಾಳೆ. ಅವಳು ಅರ್ಶನ ಹಚ್ಚಿದ್ದಕ್ಕೆ ನಾನು ಕುಂಕುಮ ಹಚ್ಚಿದೆ. ಮಚ್ಚನ್ನ ಅಕ್ಕಿಯಲ್ಲಿ ಯಾಕೆ ಇಟ್ಟಿದ್ದೀರಾ? ಈ ಮನೆಯವ್ರ ತಂಟೆಗೆ ಯಾರೇ ಅಡ್ಡಿ ಬಂದರೂ ಅವ್ರಿಗೆ ಶಿಕ್ಷೆ ತಪ್ಪಿದಲ್ಲ ಅನ್ನೋದಕ್ಕೆ ಇದೇ ನಿದರ್ಶನ. ನೈನೇ, ದೀಪ ಬೆಳಗಿಸ್ಬೇಕು ಅಂತ ಹೇಳ್ದಿಯಲ್ಲ? ನಮ್ಮ ಮುದ್ದಿನ ಕಂದ ಗಾಯತ್ರಿ ಪುಟ್ಟಿ ಹಣತೆನ ತಗೊಂಬರ್ತಿದ್ದಾಳೆ. ಅಲ್ಲಿ ನೋಡಿ ಯಜಮಾನ್ರೆ.